ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದರದ ಸುದ್ದಿಗೋಷ್ಠಿಗೆ ಭಾಳ ಸಂತೋಷ ನಮಗೆ. 13ನೇ ವರ್ಷದ ಗೆಲುವು ಕನ್ನಡ ಗೆಳೆಯರ ಸಮಿತಿ ಇವರು ಹಮ್ಮಿಕೊಂಡಿರುವಂಥ ಕರುನಾಡ ಸಂಭ್ರಮ, ಒಂದು ಸಂಭ್ರಮದ ವಾತಾವರಣ. ನಮಗೆ ಒಂದು ದಸರಾ ಹಬ್ಬವನ್ನು ನಾವು ಮೈಸೂರಿನಲ್ಲಿ ಸಂಭ್ರಮದಲ್ಲಿ ಆಚರಿಸ್ತೀವೋ, ಈ ಏರಿಯಾದಲ್ಲಿ ನಮಗೊಂಥರ ದಸರಾ ಥರ ಇದು. ಈ ಸುದ್ದಿಯನ್ನು ನಿಮಗೆ ಕೊಡುವ ಮೂಲಕ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನ್ನೋದ್ರ ವಿಚಾರ ತಿಳಿಸೋದಕ್ಕೋಸ್ಕರ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಸುದ್ದಿಗೋಷ್ಠಿಗೆ ಬಂದಿರುವಂಥ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಕೂತಿರುವಂಥ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತ. ವಿಶೇಷವಾಗಿ ಇವರೆಲ್ಲರನ್ನ ಪರಿಚಯ ಮಾಡುವಂಥ ಒಂದು ಸೌಭಾಗ್ಯ ನನಗೆ. ನಮ್ಮ ನಾಡಿನ ಹಿರಿಯ ಗಾಯಕರು, ಅವ್ರ ಪರಿಚಯ ನಾವು ನೋಡಬೇಕಾಗಿಲ್ಲ, ನವೀನ್ ಸುಜ್ಜಿಯವ್ರ ಪರಿಚಯ ನಿಮಗೆ ಮಾಡಬೇಕಾಗಿಲ್ಲ, ತಬಲಾ ನಾಡಿಯವರ ಪರಿಚಯ ನಿಮಗೆ ಮಾಡಬೇಕಾಗಿಲ್ಲ, ನಿಮಗಿದ್ದೇ ಇದೆ. ಆದರೆ ಈ ಗೆಲುವು ಕನ್ನಡ ಗೆಳೆಯರ ಸಮಿತಿ ಈ ತಂಡದ ಪರಿಚಯವನ್ನು ಮಾಡೋದು ಒಬ್ಬ ಸದಸ್ಯನಾಗಿ ನಾನು ಭಾಳ ಹೆಮ್ಮೆ ಪಡ್ತಿದ್ದೆ. ವಿಶೇಷವಾಗಿ ನಮ್ಮ ತಂಡದ ಗೌರವಾಧ್ಯಕ್ಷರು ಡಿ ಶಿವಲಿಂಗೇಗೌಡರು, ಆಮೇಲೆ ಆನಂದ್ ಅವರು ನಮ್ಮ ಗೆಲುವು ಸಮಿತಿಯ ಅಧ್ಯಕ್ಷರು, ನಮ್ಮ ಪ್ರಶಾಂತ್ ಅವರು ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಗೆಲುವು ಕನ್ನಡ ಗೆಳೆಯರ ಸಮಿತಿಗೆ. ಇಷ್ಟೂ ಜನರನ್ನ ತಂಡವನ್ನು ಕಟ್ಟಾಕಿ ಇದರ ಈ ಕರುನಾಡ ಸಂಭ್ರಮ ಏನಿದೆ ಹೇಗೆ ಆರಂಭ ಆಯಿತು, ಅದರ ಮೂಲ ಕಾರಣಕರ್ತರು ನಮಗೆಲ್ರಿಗೂ ಕೂಡ ಸ್ನೇಹಿತರು, ಎಲ್ರಿಗೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೂ ಇವೆಂಟ್ಗಳಿಗೂ ಎಲ್ಲರಿಗೂ ಸ್ನೇಹಿತರು. ಶ್ರೀಕೃಷ್ಣ ಹೇಗೆ ಮಹಾಭಾರತದಲ್ಲಿದ್ದಾರೋ ಅದೇ ರೀತಿ ನಮ್ಮ ಕರುನಾಡ ಸಂಭ್ರಮಕ್ಕೆ ಶ್ರೀಕೃಷ್ಣ ಅವರು ನಮ್ಮ ಕೃಷ್ಣೇಗೌಡರು ಅವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ ಇಷ್ಟು ವರ್ಷ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಜೊತೆಗೆ ನಮ್ಮ ಜೊತೆ ಇರುವಂಥವ್ರು ನಮ್ಮ ಉಪಾಧ್ಯಕ್ಷರು, ರಾಜಕೀಯ ಧುರೀಣರು, ಸಮಾಜ ಸೇವಕರು, ಸ್ನೇಹಿತರಿಗೆ ಸ್ನೇಹಿತರು, ಸದಾ ನಗ್ತಾ ಇರುವಂಥವರು ನಮ್ಮ ರಮೇಶ್ ಅವರು, ಆನಂದ್ ಅವರು. ಇದು ನಮ್ಮ ತಂಡ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಚಾರವಾಗಿ ಮುಂದಿನ ಮಾತುಗಳನ್ನು ಮಾಡೋದಕ್ಕೂ ಮುಂಚೆ ಈ ಕರುನಾಡ ಸಂಭ್ರಮ ಆರಂಭ ಆದಂಥ ರೀತಿ, ಅದರ ಮೂಲ ಉದ್ದೇಶವನ್ನು ನಮ್ಮ ಕೃಷ್ಣಣ್ಣ ಅವರು ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡೋರು ಇನ್ನೂ ಇದ್ದಾರೆ. ಈ ಗೆಲುವು ಕನ್ನಡ ಗೆಳೆಯರ ಸಮಿತಿ ಇದು ನಾನು ತುಂಬ ವರ್ಷಗಳಿಂದ ಇದರಲ್ಲಿ ನಾನು ಒಂದು ಭಾಗ ಅಂತ ಹೇಳಬೇಕು. ಒಂದು 10 ವರ್ಷದಿಂದ ಇವ್ರ ಜೊತೆ ಇದ್ದೀನಿ. ಈ ಸಲ ಪರ್ಫಾರ್ಮೆನ್ಸು ಮಾಡ್ತಾ ಇದ್ದೀನಿ. 10 ವರ್ಷ ಹಿಂದೆ ಮಾಡಿದ್ದೆ, ಒಂದು 5 ವರ್ಷ ಹಿಂದೆ ಮಾಡಿದೆ. ಒಂದು ಇಷ್ಟ ಆಯಿತು ಅಂದರೆ ಇವ್ರು ಮಾಡೋ ಕೆಲಸ ಯಾವ ಥರ ಅಂತ, ಈಗ ಕಾರಣ ಬೇರೆ ಇರ್ಬೋದು, ಬಟ್ ಈ ಏರಿಯಾದವರಿಗೆ, ನಿಮಗೆ ಕೆಲವರಿಗೆ ಸಾಂಗ್ಸ್ ಇಷ್ಟ ಆಗಲ್ಲ, ದೇವರ ಮೇಲೆ ದೇವಸ್ಥಾನ ಭಕ್ತಿ ಜಾಸ್ತಿ, ಅವರಿಗೆ ಅಂಥ ಪ್ರೋಗ್ರಾಮ್ ಇದೆ. ಸ್ಕೂಲ್ ಮಕ್ಕಳಿಗೆ ಅವರಿಗೆ ಅಂತ ಸಪ್ರೇಟ್ ಪ್ರೋಗ್ರಾಮ್ ಇದೆ. ಈಗ ಮಾಸ್ ಎಂಟರ್ಟೈನ್ಮೆಂಟ್ಗೆ ಇದಕ್ಕೊಂದು ಪ್ರೋಗ್ರಾಮ್ ಇದೆ. ಎಲ್ಲರನ್ನು ರೀಚ್ ಆಗೋದು ಸುಲಭ ಅಲ್ಲ. ಈ ಕಾರ್ಯಕ್ರಮ ಎಲ್ಲರನ್ನು ರೀಚ್ ಆಗ್ತಾ ಇದ್ದಾರೆ. ಆಮೇಲೆ ಇದು ಸಾರ್ವಜನಿಕ ಪ್ರೋಗ್ರಾಮ್ ಅಂತ ಏನು ಸ್ವಲ್ಪ ಕಟ್ಟುಪಾಡಲ್ಲಿ ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾ ಇಲ್ಲ. ಒಂದು ಸ್ಟೇಜ್ ನೋಡೋ ಗೊತ್ತಾಗುತ್ತೆ, ವೈಭವ ಇದನ್ನು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಕೃಷ್ಣಣ್ಣ ಮುಂಚೆಯಿಂದ ಗೊತ್ತು, ಅವ್ರದ್ದೊಂದು ಸ್ಟ್ರೆಂತ್ ಇದೆ. ಒಂದಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಯಾಕೆಂದರೆ ಅವ್ರ ಬಿಸ್ನೆಸ್ ಅದು. ಅವರಿದ್ದಾರೆ. ನಮ್ಮ ವರುಣ್ ಅಫ್ಕೋರ್ಸ್ ಫಿಲ್ಮ್ ಲೆವೆಲ್ ಅಥವಾ ಚಾನಲ್ ಲೆವೆಲ್ ಕಾಂಟ್ಯಾಕ್ಟ್ಸಲ್ಲಿ ಈಸ್ ದ ಬೆಸ್ಟು. ಆಮೇಲೆ ರಾಜ್ ಇವೆಂಟ್ ಆರ್ಗನೈಸೇಷನ್, ಮಾರ್ಕೆಟಿಂಗ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಪ್ರಶಾಂತ್ ಇಸ್ ಎ ಗ್ರೇಟ್ ಸ್ಟ್ರೆಂತ್ ಆಗ್ತದೆ. ಇವ್ರು ರಾಮೇಶ್ ಅವರಾಗಲಿ, ಟೀಮ್ ಸಖತ್ತಾಗಿರೋದ್ರಿಂದ ಮಾತ್ರ 13 ಈ ವರ್ಷ ಸುವರ್ಣ ಕರ್ನಾಟಕ 13 ವರ್ಷ ಸತತವಾಗಿ ಹಿಂಗೆ ಒಂದು ಕ್ವಾಲಿಟಿ ಪ್ರೋಗ್ರಾಮ್ ಯಾವತ್ತೊಂದು ಸಕ್ಸಸ್ ಆದ ಕೂಡಲೇ ಕಾರ್ಯಕ್ರಮ ಟೀಮ್ ಹೊಡಿತಾ ಇರುತ್ತೆ. ಬಟ್ ಇವರು ಆ ಸ್ಟ್ರಾಂಗು ಜೊತೆಗಿದ್ದಾರೆ. ಒಂದು ಖುಷಿ ಆಗುತ್ತೆ. ನಾನು ಇವ್ರ ಜೊತೆ ಇದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಸಲ ನವೀನ್ ಈಸ್ ಪರ್ಫಾರ್ಮಿಂಗ್, ರಾಜೇಶ್ ಕೃಷ್ಣ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ದಿಸ್ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ಡೆಫಿನೆಟ್ಲಿ ಈ ಸಲ ಜನರಿಗೆ ಒಂದು ಹಬ್ಬ ಕಾದಿದೆ ಅಂತ ಹೇಳ್ತೀನಿ. ಈ ಸುತ್ತಮುತ್ತ ಇರುವಂಥ ಒಂದು ಬಡ ಶಾಲೆಗಳಿದೆ, 1-2 ಸ್ಕೂಲ್ಗಳು. ನಾವೆಲ್ಲ ಅಲ್ಲೇ ಓದಿರೋಂಥ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ನಮಗೆ ನಾವು ಓದೋ ಸಮಯದಲ್ಲಿ ಯಾವುದೇ ಥರ ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡೋದಕ್ಕೆ ವೇದಿಕೆ ಇರಲಿಲ್ಲ ನಮಗೆಲ್ಲ. ಸ್ಕೂಲ್ ಡೇಗಳು ಇವಾಗೆಲ್ಲ ಏನೇನು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಈ ಸ್ಕೂಲ್ ಡೇಗಳು ಅಂತ ಏನು ಮಾಡ್ತಾರೆ, ಆ ಸ್ಕೂಲ್ ಡೇ ಮಾಡೋದಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಇಲ್ಲೆಲ್ಲ ನಾವು ಗೌರ್ನಮೆಂಟ್ ಸ್ಕೂಲ್ಗಳು ನಾವು ಓದ್ತಾ ಇರೋದು, ಆ ಸ್ಕೂಲ್ಗಳಲ್ಲಿ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಂದ್ಸಲ 2011ರಲ್ಲಿ ಕೂತ್ಕೊಂಡು ಹಿಂಗೆ
ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ವಿಚಾರ ಮಾಡಿದಾಗ ನಮಗೆ ಇಲ್ಲದೇ ಇರೋಂಥ ಅವಕಾಶನ ಇವಾಗ ಕಲ್ಪಿಸ್ಕೊಡ್ಬೇಕು ಜನಗಳು ಈಗಿನ ಸ್ಕೂಲ್ ಮಕ್ಕಳುಗಳಿಗೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಶುರುವಾಗಿದ್ದು. ಅದು ಉದ್ದೇಶ ಇಟ್ಕೊಂಡು ನಾವು 2 ದಿನ ಕಾರ್ಯಕ್ರಮನ ಶುರು ಮಾಡಿದ್ವಿ. ಅದು ಈ ಬಡ ಸ್ಕೂಲ್ಗಳಿಗೆ ಸ್ಕೂಲ್ ಡೇ ಮಾಡೋದಕ್ಕೆ ಅವ್ರಿಗೆ ಕೊರಿಯೋಗ್ರಫಿಯಿಂದ ಹಿಡಿದು ಕಾಸ್ಟ್ಯೂಮ್ಸು, ಸ್ಟೇಜು ಎಲ್ಲವೂ ಕೂಡ ನಾವು ವ್ಯವಸ್ಥೆ ನಾವೇ ನಮ್ಮ ಸಂಸ್ಥೆಯಿಂದ ನಾವು ಮಾಡಿಕೊಡ್ತಾಯಿದ್ದೀವಿ. ಹೀಗೆ 2011ರಿಂದ ನಡ್ಸ್ಕೊತಾ ಬರ್ತಾಯಿದ್ದೀವಿ. ಅದು 2 ದಿನಕ್ಕೆ ಆ ಕಾರ್ಯಕ್ರಮ ಇಟ್ಕೊಂಡ್ವಿ. ಅದಾದಮೇಲೆ ಹೆಂಗಿದ್ರು ಸ್ಟೇಜ್ ಹಾಕ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು 2 ದಿನ ಲೋಕ ಕಲ್ಯಾಣಕ್ಕೋಸ್ಕರ ಈ ಶ್ರೀ ರಾಘವೇಂದ್ರ ಕೈ ವೈಭವೋತ್ಸವನ ಹಮ್ಮಿಕೊಂಡು ಗುರುವಾರ, ಶುಕ್ರವಾರ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶುಕ್ರವಾರ ಇಟ್ಕೊಂಡಿದ್ದೀವಿ. ಅದೇ ರೀತಿ 2 ದಿನ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ಸು. ಕೆಲವ್ರಿಗೂ ಎಷ್ಟೋ ಜನಕ್ಕೆ ಈ ದೊಡ್ಡ ಟಿಕೆಟೆಡ್ ಶೋಗಳು ಅಂದರೆ ಈ ಥರ ಗುರು ಸರ್ ಮಾಡೋಂಥ ಕಾರ್ಯಕ್ರಮಗಳು ಇದನ್ನೆಲ್ಲ ಲೈವಲ್ಲಿ ನೋಡೋದಕ್ಕೆ ಭಾಳ ಇಷ್ಟಪಡ್ತಾರೆ. ಅದನ್ನ ನೋಡೋದಕ್ಕೆ ಅವಕಾಶ ಇರಲ್ಲ ಯಾರಿಗೂ ಹೋಗಿ ಲೈವ್ ಕಾನ್ಸರ್ಟ್ ನೋಡೋದಕ್ಕೆ. ಆ ಥರದ್ದು ಬಡ ಜನಗಳು, ತುಂಬ ಕಷ್ಟ ಇರೋಂಥವ್ರು ತುಂಬ ಜನ ಇದ್ದಾರೆ. ಅಂದರೆ ಆ ಲೆವೆಲ್ ಇರೋರು ಯಾವತ್ತಿದ್ರೂ ಬಡಸ್ತನ ಇದ್ದೇ ಇರುತ್ತೆ. ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಆಗಲಿ ಅಂತ ಹೇಳ್ಬಿಟ್ಟು 1-2 ದಿನ ರಸದೌತಣ ಲೈವ್ ಕಾನ್ಸರ್ಟ್ನ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದ್ರ ಉದ್ದೇಶ ಬೇರೆ ಇನ್ನೇನಿಲ್ಲ. ಎಲ್ಲರಿಗೂ ಒಂದು ಯಾರಿಗೆ ಕೈಗೆ ಎಟ್ಕಲ್ಲ, ಕೆಲವ್ರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಶಕ್ತಿ ಇರಲ್ಲ, ತಿರುಪತಿಗೆ ಹೋಗೋಕ್ಕೆ ಶಕ್ತಿ ಇರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಆ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಸಂಸ್ಥೆಯ ಈ ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಸಂಸ್ಥೆ ಉದ್ದೇಶ ಆಗಿರುತ್ತದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ನಾವೆಲ್ಲ ಆಡಿ ಬೆಳೆದಿರೋವಂಥ ಜಾಗದಲ್ಲೇ ನಾವು ಇದು ಮಾಡಬೇಕು ಅಂತ ಭಾಳ ಆಸೆ ಕಟ್ಕೊಂಡು, ಕನಸು ಕಟ್ಕೊಂಡು ನಾವು ಇಲ್ಲೇ ಅದನ್ನು ನೆರವೇರಿಸ್ಕೊತಾ ಬರ್ತಾಯಿದ್ದೀವಿ. ದೇವರು ಇದನ್ನು ಪ್ರತಿ ವರ್ಷದಕ್ಕಿಂತ ಮುಂದೆ ಹೋಗ್ತಾ ಒಳ್ಳೆ ಲೆವೆಲ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಭಾಳ ಖುಷಿಕರ ಆಗಿರೋಂಥ ವಿಚಾರ. ನಮಸ್ಕಾರ. ಈ ಥರ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಉನ್ನತ ಮಟ್ಟದ ಕಾರ್ಯಕ್ರಮಗಳು ಮಾಡೋದು ತುಂಬ ಕಷ್ಟ. ಏಕೆಂದರೆ ಸಮಾನ ಮನಸ್ಕರು ಸೇರಿದಾಗ ಮಾತ್ರ ಈ ಥರ ಕಾರ್ಯಕ್ರಮಗಳು ಆಗೋದು. ಅವ್ರು ಹೇಳಿದ್ರು, ಪ್ರೈಮರಿ ಸ್ಕೂಲ್ ನಾವು ಓದಿದ್ದಿಲ್ಲೇ, ಅಲ್ಲಿ ದೂರದಿಂದ ಕೂತ್ಕೊಂಡು ನೋಡಿ ವೇದಿಕೆ ಮೇಲೆ ಹೋಗೋ ಅನುಭವ ನಮಗೆ ಅವಕಾಶಗಳೇ ಸಿಗ್ತಾ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅದರಿಂದ ವಂಚಿತರಾಗಿದ್ದೀವಿ. ಮುಂದಿನ ಪೀಳಿಗೆ ಹಂಗೆ ಆಗಬಾರ್ದು ಅಂತ ಹೇಳಿ ಇವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ರು 2011ರಲ್ಲಿ. ಆ ಬಡ ಮಕ್ಕಳಿಗೋಸ್ಕರ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಮಾಡಿದ್ದು. ಇವತ್ತು ನಾಡಿನ ದೊಡ್ಡ ಕಲಾವಿದರು, ಇಂಥ ಧೀಮಂತ ಕಲಾವಿದರನ್ನೆಲ್ಲ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಎಷ್ಟೋ ಕಡೆ ಟಿಕೆಟ್ ಮಾಡಿರ್ತಾರೆ, ಹೋಗೋಕ್ಕಾಗಲ್ಲ ಅವರು ಇವ್ರು ಹೇಳಿದಾಗೆ. ಅಂಥವ್ರನ್ನೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ರಾಘವೇಂದ್ರ ವೈಭವ ನಡೀತದೆ, ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತದೆ. ಎಷ್ಟೋ ಜನಕ್ಕೆ ತಿರುಪತಿಲಿ ಹೋಗಿ ಕಲ್ಯಾಣೋತ್ಸವ ಮಾಡ್ಸೋಕ್ಕಾಗಲ್ಲ, ಸ್ವಂತ ಮನೆಯಲ್ಲೂ ಮಾಡ್ಸೋಕ್ಕಾಗೋದಿಲ್ಲ, ಅಷ್ಟು ಖರ್ಚುಗಳು ಬರುತ್ತೆ. ಆರ್ಥಿಕ ಮುಗ್ಗಟ್ಟಿರುವಂಥವ್ರನ್ನ ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಬಂದು ಭಾಗವಹಿಸಿ ಎಲ್ಲರೂ ಸೇವೆ ಮಾಡಿ ಅದರ ಫಲನ ಅವರು ಅನುಭವಿಸ್ತಾರೆ. ಅಂದರೆ ಇಷ್ಟು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿರುವಂಥ ಈ ಸಂಘ ಇವತ್ತು ಈ ಮಟ್ಟಿಗೆ ಬೆಳೆದಿದೆ ಅಂದರೆ ನಿಮ್ಮೆಲ್ಲರ ಸಹಕಾರ. ಎಷ್ಟೋ ಸಂಘ ಸಂಸ್ಥೆಗಳು 1 ವರ್ಷ 2 ವರ್ಷ ನಡೆಸಿ ಆಮೇಲೆ ಇಲ್ಲಿ ಹೋದ್ರು ಅಂತ ಹುಡುಕಬೇಕು ಬ್ಯಾಟ್ರಿಯಾಗಿ, ಆ ಥರ ಇರುತ್ತೆ. ಆದರೆ ನಾನು ಆಗಲೇ ಒಂದು ಪದ ಬಳಸಿದೆ, ಸಮಾನ ಮನಸ್ಕರು ಇಲ್ಲಿರೋದ್ರಿಂದ ಇಲ್ಲಿ ಯಾರೂ ನಾನು ಅನ್ನೋದು ಪದ ಇಲ್ಲ, ನಾವು ಅಂದ್ಕೊಂಡು ಈ ಸಂಘ ಇರೋದ್ರಿಂದ ಇಷ್ಟು ಚೆನ್ನಾಗಾಗಿದೆ. ಈ ಸಂಘದಲ್ಲಿ ನಾನು ಒಬ್ಬ ಪ್ರತಿನಿಧಿ ಅನ್ನೋದಕ್ಕೆ ನನಗೆ ಖುಷಿ ಇದೆ. ವಿಚಾರದಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿ ವರುಣ್ ಅವರು, ಅವರಿಗೆ ನಾಡಿನಾದ್ಯಂತ ಎಲ್ಲ ಕಲಾವಿದರು ಪರಿಚಯ ಇದ್ದಾರೆ, ಎಲ್ಲ ಚಾನಲ್ಗಳು ಪರಿಚಯ ಇರುತ್ತೆ. ಇದು ಒಬ್ರಿಗೊಬ್ಬರು ಲಿಂಕ್ ಇಲ್ಲದೆ ಟೀಮ್ ವರ್ಕ್, ಇದು ಒಬ್ಬೊಬ್ಬರೇ ಮಾಡೋ ಕೆಲಸ ಅಲ್ಲ. ಆದ್ದರಿಂದ ಎಲ್ಲ ತಂಡ ಸೂಪರ್ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಇನ್ನೂ ಈ ಕಾರ್ಯಕ್ರಮ ದೊಡ್ಡದಾಗಿ ಬೆಳೀಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮಗಳು ಮಾಡಿ ನಿಮಗೆ ಅದರ ರಸದೌತಣವನ್ನು ಉಣಿಸ್ಬಿಡಿಸ್ಬೇಕು ಅಂತೇಳಿ ನಮ್ಮ ಗೆಲುವು ಕನ್ನಡ ಗೆಳೆಯರ ಸಂಘದ ಉದ್ದೇಶ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ಪ್ರತಿ ವರ್ಷ ನಮಗೆ ಸಪೋರ್ಟ್ ಮಾಡಿದ ಹಾಗೆ ಕಾರ್ಯಕ್ರಮಕ್ಕೆ ಬಂದು, ಕಾರ್ಯಕ್ರಮ ಉಚಿತವಾಗಿರುತ್ತೆ. ಯಾರು ನೀವು ಟಿಕೆಟು ಹಾಗೆ ಹೀಗೆ ಅನ್ಕೋಬೇಡಿ. ಪಾಸ್ಗಳು ಕೆಲವೇ ಜನಕ್ಕೋಸ್ಕರ ಪಾಸಿನ ವ್ಯವಸ್ಥೆ ಇರುತ್ತೆ, VIP VVIPಗಳಿಗೆ. ಇನ್ನಿದ್ದವರೆಲ್ಲ ಫ್ರೀಯಾಗಿ ಬಂದು ಕಾರ್ಯಕ್ರಮ ನೋಡ್ಬೋದು. ಬನ್ನಿ, ನೀವಿಲ್ಲದೆ ನಾವಿಲ್ಲ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ, ನಮ್ಮ ಸಂಘನ ಬೆಳೆಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಒಂದು ಗಣಪತಿ ಕೂರಿಸಿ 3 ದಿನ ಬಿಡೋಷ್ಟ್ರೊಳಗಡೆ ಸುಮಾರು ನಮ್ಮ ಅನುಭವಗಳನ್ನೇ ಎಲ್ಲ ಕಚ್ಚಾಡ್ಕೊಂಡ್ಬಿಟ್ಟಿರ್ತೀವಿ. ಒಂದು ಗಣಪತಿ 3 ದಿನ ಗಣಪತಿ ಕೂರಿಸಿ ಗಣಪತಿ ಬಿಡೋಷ್ಟ್ರೊಳಗೆ ಅಂಥದ್ರಲ್ಲಿ ಈ ಥರದ್ದು ಒಂದು ದೊಡ್ಡ ಕಾರ್ಯಕ್ರಮನ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರೋದು, ಒಂದು ಟೀಮ್ ಕಟ್ಕೊಂಡು ಎಲ್ಲರೂ ಅದೇ ಸರ್ ಹೇಳ್ದಂಗೆ ಒಂದು ಸಮಮನಸ್ಕರಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಒಂದು ಒಳ್ಳೆಯ ಉದ್ದೇಶದಿಂದ ಶುರುವಾದಂಥ ಈ ಕರುನಾಡ ಸಂಭ್ರಮ ಅಂದರೆ ಒಂದು ಶಾಲೆಯಲ್ಲಿ ಓದ್ತಿದ್ದ ವಿದ್ಯಾರ್ಥಿಗಳು ಅವರಿಗೆ ಸ್ಕೂಲ್ ಡೇ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳು ಅವಕಾಶಗಳು ಸಿಗದೇ ಇದ್ದಾಗ
ನಮಗಾಗೋದು ಮಕ್ಳುಗಳಿಗೂ ಆಗೋದು ಬೇಡ ಅಂಥೇಳಿ ಈ ಥರದ್ದೊಂದು ವೇದಿಕೆ ಕಲ್ಪಿಸ್ಕೊಳ್ಳೋಣ ಅಂಥೇಳಿ ಕರುನಾಡ ಸಂಭ್ರಮ ಅಂಥೇಳಿ ಇದೊಂದು ವೇದಿಕೆ ಕ್ರಿಯೇಟ್ ಮಾಡಿ ಅಲ್ಲಿ ಮಕ್ಕಳುಗಳಿಗೆ ಅವಕಾಶಗಳನ್ನು ಕೊಡ್ತಾ, ಅಂದರೆ ಕಲೆ ಇರುವ ಮಕ್ಕಳುಗಳಿಗೆ ಕಲಾವಿದರುಗಳಿಗೆ ಅವಕಾಶಗಳನ್ನು ಕೊಡ್ತಾ, ಜೊತೆಗೆ ಈ ಒಂದು ಸಂಘದ ಮುಖಾಂತರ ಏನು ಗೆಲುವು ಕನ್ನಡ ಗೆಳೆಯರ ಸಮಿತಿ ಏನಿದೆ ಇದ್ರ ಮುಖಾಂತರ ಮಕ್ಕಳುಗಳಿಗೆ ಹಲವಾರು ಜನಗಳಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬರ್ತಿದೆ ಗೆಲುವು ಕನ್ನಡ ಗೆಳೆಯರ ಸಮಿತಿ. ಈ ಕರುನಾಡ ಸಂಭ್ರಮದಲ್ಲಿ ನಾನು ಕೂಡ ಇದು 3ನೇ ವರ್ಷ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. 2018ನಲ್ಲಿ ಮಾಡಿದೆ, ಆಗಿಬಿಟ್ರೆ 2016ನಲ್ಲಿ ಮಾಡಿದೆ. ಇದು 3ನೇ ವರ್ಷ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮಂಥ ಕಲಾವಿದ್ರಿಗೂ ಹೆಂಗೆ ಜನಗಳು ನೋಡೋದಕ್ಕೆ ಬರ್ತಾರೆ, ನೋಡೋದಕ್ಕೆ ಉಚಿತವಾಗಿ ನೀವು ಪಾಸ್ ಇಲ್ಲದೆ ಬರ್ಬೋದು ಅಂತ ಕರಿತೀವಿ, ಅದೇ ಥರ ಇವಾಗ ಬೆಳೀತಾ ಇರುವಂಥ ಕಲಾವಿದರುಗಳಿಗೂ ಒಂದು ಒಳ್ಳೆ ವೇದಿಕೆ ಕರುನಾಡ ಸಂಭ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಅದರಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಇವತ್ತೇನು ಈ ಗೆಲುವು ಕನ್ನಡ ಗೆಳೆಯರ ಸಮಿತಿ ಮಾಡ್ತಾಯಿದೆ, ಇದು ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು. ಈಗ ವರ್ಷನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಕಾರ್ಯಕ್ರಮ ಇನ್ನೂ ಎತ್ತರಕ್ಕೆ ಬೆಳ್ಕೊಂಡೇ ಹೋಗ್ತಾ ಇದೆ. ಇದು ಯಾವಾಗ ಇದಿನ್ನೂ ಎತ್ತರಕ್ಕೆ ಬೆಳೀತೆ ಅಂದರೆ ಜನಗಳು ಇದಕ್ಕೆ ಅತಿ ಹೆಚ್ಚು ಜನಗಳು ಬಂದು, ಏಕೆಂದರೆ ಇದು ಯಾವುದು ಸ್ಪಾನ್ಸರ್ಸ್ಗಳಾಗಲಿ ಮತ್ತೊಂದಕ್ಕಾಗಲಿ ಈ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲೂ ಹೋಗಲ್ಲ. ಎಲ್ಲರೂ ವರ್ಷ ಪೂರ್ತಿ ಏನು ಕೆಲಸ ಮಾಡಿರ್ತಾರೆ ಇದಕ್ಕೋಸ್ಕರ ಅಂತಲೇ ಒಂದು ತಿಂಗಳು ಎತ್ತಿಟ್ಬಿಡ್ತಾರೆ. ಯಾವುದು ಟೀಮ್ ಇದಕ್ಕೋಸ್ಕರನ ಅಂತಲೇ ಟೀಮ್ ಎತ್ತಿಟ್ಬಿಡ್ತಾರೆ. ಸೊ ಈ ಸಮಿತಿಗೆ ಒಳ್ಳೆಯದಾಗಬೇಕು. ಇದ್ರ ಮುಖಾಂತರ ಇನ್ನೂ ಸಮಾಜಮುಖಿ ಕೆಲಸಗಳು ಜಾಸ್ತಿ ಆಗಲಿ, ಈ ಥರದ ಕಲೆ ಕೆಲಸಗಳು ಜಾಸ್ತಿ ಆಗಲಿ. ಇದು ಯಾವಾಗ ಇದಿನ್ನೂ ಚೆನ್ನಾಗಾಗುತ್ತೆ ಅಂತ ಜನಗಳು ಸೇರಿದಾಗ, ಜನಗಳು ಜಾಸ್ತಿ ಬಂದಾಗ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಈ ವರ್ಷ ಗುರು ಸರು, ನಾನು, ರಾಜೇಶ್ ಕೃಷ್ಣ ಸರು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ದಯವಿಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ. ಕರುನಾಡ ಸಂಭ್ರಮದ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗೋಣ.